2040 2040ಕ್ಕೆ ಲೈಫ್ ಯಾವ ಥರ ಇರುತ್ತೆ ಅಂತ ತಿಳ್ಕೋಬೇಕು ಅಂದರೆ ಈ ಸಿನಿಮಾನ ನೋಡಬೇಕು. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಲು ಚಾನಲ್ಗೆ ಸ್ವಾಗತ. ಅಂದಾಗೆ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಇನ್ಶೂರೆನ್ಸ್ ಕಂಪ್ನಿ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ, ಬನ್ನಿ ಮ್ಯಾಟ್ರ್ ಮುಗಿಸ್ಬಿಡೋಣ. ಕಮಾನ್. ಈ ಪ್ರದೀಪ್ ರಂಗನಾಥನ್ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಗುರು, ಹಂಗಾಗಿದೆ. ಫಸ್ಟ್ ಫಿಲಮ್ 100 ಕೋಟಿ, ಸೆಕೆಂಡ್ ಫಿಲಮ್ 100 ಕೋಟಿ, ಹಿಂದಿನ ಸಿನಿಮಾ 100 ಕೋಟಿ, ಈ ಸಿನಿಮಾನೂ 100 ಕೋಟಿ ಆಗುತ್ತೆ. ಬಿಕಾಸ್ ಸಿನಿಮಾ ಚೆನ್ನಾಗಿದೆ, ಸೂಪರಾಗಿ ಬಂದಿದೆ. ಯಾರ್ಯಾರು ಕ್ವಾಲಿಟಿ VFX ಬಗ್ಗೆ ಮಾತಾಡ್ತಿರೋ ಹೋಗಿ ಈ ಸಿನಿಮಾ ನೋಡ್ಕೊಂಡು ಬನ್ನಿ. ಆ ಸಿನಿಮಾದ ಫ್ಯೂಚರಿಸ್ಟಿಕ್ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲನೂ ಸಖತ್ತಾಗಿ ಬಂದಿದೆ. ಸುದ್ದಿ ಬಳಸಿ ಯಾಕೆ ಮಾತಾಡೋಣ, ಸ್ಟ್ರೈಟಾಗಿ ಮ್ಯಾಟ್ರ್ ಬಂದ್ಬಿಡೋಣ. ಕತೆ ಸಿಂಪಲ್ ಗುರು. ಒಂದು ಆ್ಯಪು ನಾವು ಲವ್ ಮಾಡೋದನ್ನ ಡಿಸೈಡ್ ಮಾಡುತ್ತಂತೆ. ಅಂದರೆ ಎಷ್ಟು ಪರ್ಸೆಂಟ್ ಲವ್ ಮಾಡ್ತೀರಾ, ಲವ್ವಲ್ಲಿ ಏನಾದರೂ ದೋಖಾ ಮಾಡಿದ್ರೆ ಅಲ್ಲೇ ಬ್ರೇಕಪ್ ಮಾಡೋದು. ಒಂದು ಆ್ಯಪ್ಗೆ ಅಡಿಕ್ಟ್ ಆಗಿರುವಂಥ ಒಂದು ಹುಡುಗಿ ಜೀವನ ಎಲ್ಲಿಗೆ ಹೋಗಿ ಏನಾಗಿ ಯಾವ್ಯಾವ ಥರ ಆಗುತ್ತೆ, ಕೊನೆಗೆ ಆ ಆ್ಯಪ್ ಉಳಿಯುತ್ತಾ ಇಲ್ವಾ ಅನ್ನೋದು ತಿಳ್ಕೊಬೇಕು ಅಂದರೆ ಸಿನಿಮಾನ ನೋಡಬೇಕು. ಆ್ಯಸ್ ಯೂಶುವಲ್ ಈ ಸಿನಿಮಾದ ಒನ್ ಮ್ಯಾನ್ ಶೋ ಬಂದು ಪ್ರದೀಪ್ ರಂಗನಾಥನ್ ಮತ್ತು VFX ಮಾಡಿರೋದು ಡೈರೆಕ್ಟರ್. ಅದ್ರ ಜೊತೆಗೆ ಅನಿರುದ್ಧ್ ಅವರ ಮ್ಯೂಸಿಕ್ ಪ್ಲಸ್ ಸಾಂಗ್ಸ್. ಹೇಗೆ ಡ್ರಗ್ಗೆ ಅಡಿಕ್ಟ್ ಆಗಿರೋರನ್ನ ಬಿಡ್ಸೋಕ್ಕೆ ರಿಯಾಬ್ ಸೆಂಟರ್ಗಳಿರುತ್ತೋ ಆ ಥರ ಫೋನ್ಗೆ ಅಡಿಕ್ಟ್ ಆಗಿರೋರು, ಫೋನಿಂದ ಸಮಸ್ಯೆಗಳಿಗೆ ಒಳಗಾಗಿರೋವಂಥವ್ರನ್ನ ರಿಯಾಬ್ ಮಾಡೋಕ್ಕೆ ಇಲ್ಲೊಂದು ಆರ್ಗ್ಯಾನಿಕ್ ವರ್ಡ್ ಅನ್ನೋದಿದೆ. ಆ ವರ್ಡು ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ಕಾಲ್ಪನಿಕ ಕತೆ ಆದ್ದರಿಂದ ತುಂಬ ಚೆನ್ನಾಗಿಯೇ ವಿಜುವಲ್ಸ್ನ ಕಟ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಸಿನಿಮಾದ ಕ್ವಾಲಿಟಿ ವಿಚಾರಕ್ಕೆ ಬರೋಕ್ಕೆ ಹೋಗೋಣ. ಸಿನಿಮಾ ಸಿಂಪಲ್ ಕತೆ, ಬಟ್ ಸಿಂಪಲ್ ಕತೆಗೆ ಸಿಂಪಲ್ VFX ಮಾಡಿದ್ರೆ ನಮ್ಮ ಜನ ಸಿಂಪಲ್ಲಾಗೇ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಸೊ ಸಿಂಪಲ್ ಕತೆಗೆ ಗ್ರ್ಯಾಂಡ್ ವಿಜುವಲ್ಸ್ ಮಾಡಿ ಅದ್ರ ಜೊತೆಗೆ ಅದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ VFX ಮಾಡಿದ್ದಾರೆ. ನನಗೆ ಟ್ರೈಲರ್ ನೋಡಿದಾಗ VFX ಇಷ್ಟ ಆಗಿತ್ತು, ಬಟ್ ಇಡೀ ಸ್ಕ್ರೀನ್ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ಬೇಜಾರಾಗೋ ಥರ ಸೀನ್ಸ್ಗಳೇನಿಲ್ಲ, ಮಜಾ ಮಾಡೋ ಸೀನ್ಸ್ಗಳಿದೆ. ಆಬ್ವಿಯಸ್ಲಿ ಪ್ರದೀಪ್ ಅವರ ಸಿಗ್ನೇಚರ್ ಸ್ಟೈಲ್ಗಳಂತೂ ಇದರಲ್ಲಿ ತುಂಬಿ ತುಳುಕ್ತಾನೆ ಇದೆ ಗುರು. ತುಂಬ ಚೆನ್ನಾಗೇ ಪ್ರೊಡಕ್ಷನ್ ವ್ಯಾಲ್ಯೂ ಸಿನಿಮಾ ನೋಡ್ಬೇಕಾದ್ರೆ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಇದು ಪ್ರೊಡಕ್ಷನ್ ವ್ಯಾಲ್ಯೂ ಯಾಕೋ ಡೌನ್ ಆಯಿತು ಅನ್ನೋ ಥರ ಯಾವ ಸೀನ್ಸು ಇರಲಿಲ್ಲ. ಪ್ಲಸ್ ಏನು VFX ಎಪಿಸೋಡ್ಸ್ಗಳು ಇದೆ, ಐ ಮೀನ್ ಸೀನ್ಸ್ಗಳಿದೆ, ಅದು ತಕ್ಕನಾಗೆ ಮ್ಯಾಚ್ ಮಾಡೋವಂಥ ಕೆಲವೊಂದು ಲೈವ್ ರಿಯಲಿಸ್ಟಿಕ್ ಸೀನ್ಸು ಇದೆ. ಸೊ ಎರಡೂ ನೋಡಬೇಕಾದ್ರೆ ಎಲ್ಲೂ DI ಕಲರ್ ಡೌನ್ ಆಯಿತು, ಇಲ್ಲ ಯಾಕೋ ಮ್ಯಾಚ್ ಕರೆಕ್ಟಾಗಿ ಆಗಲಿಲ್ವನ್ನೋ ಆ ಥರ ಎಲ್ಲೂ ಇಲ್ಲ. ತುಂಬ ಚೆನ್ನಾಗೆ ಕ್ಲಿಯರ್ ಕಟ್ಟಾಗಿ ವಿಘ್ನೇಶ್ ಅವರ ವಿಷನ್ ತಕ್ಕನಾಗೆ ಸಿನಿಮಾ ಸೂಪರಾಗಿ ಬಂದಿದೆ. ಪ್ರದೀಪ್ ಅವರ ಹಿಂದಿನ 3 ಸಿನಿಮಾದಲ್ಲೂ ಅವರೇ ಸ್ಕೋರ್ ಮಾಡ್ತಾಯಿದ್ರು, ಬಟ್ ಈ ಸಿನಿಮಾದಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಅನ್ನೋಕ್ಕಿಲ್ಲ. ಈಸ್ ಎ ಮೇನ್ ಪ್ಲೇಯರ್ ಆ್ಯಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತಲೇ ಹೇಳಬೇಕು ಎಸ್ ಸೂರ್ಯ ಅವರು ಈ ಆ್ಯಪ್ನ ಯಾಕೆ ಸೃಷ್ಟಿ ಮಾಡ್ತಾರೆ, ಈ ಆ್ಯಪ್ಗೋಸ್ಕರ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದು ತಿಳ್ಕೊಬೇಕು ಅಂದರೆ ಆಬ್ವಿಯಸ್ಲಿ ಸಿನಿಮಾ ನೋಡಬೇಕು. ಎಸ್ ಸೂರ್ಯ ಅವರು ಈ ಸಿನಿಮಾದಲ್ಲಿ ತುಂಬ ಸ್ಟೈಲಿಶಾಗಿ ಕಾಣಿಸ್ತಾ ಇದ್ದಾರೆ. ಎಕ್ಸ್ಪೆಷಲಿ ಎಲ್ಲರ ಕಾಸ್ಟ್ಯೂಮ್ಸ್ ಮಾತ್ರ ಸಕ್ಕತ್ತಾಗಿದೆ. ನಾನು ತುಂಬ ನೋಟಿಸ್ ಮಾಡಿದ್ದು ಫ್ಯೂಚರಿಸ್ಟಿಕ್ಕಲ್ಲಿ ಯೂಸ್ ಮಾಡೋ ಅಂಥ ಸ್ಪೆಕ್ಸ್, ಗಾಗಲ್ಸ್ ಏನಿರುತ್ತೋ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಅಂದಾಗೆ ಸಿನಿಮಾದ ಲೈನಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದು ಯೋಗಿ ಬಾಬು ಅವರ ಡೈಲಾಗ್ಸ್, ಓಪನ್ ಫ್ರೆಂಡ್. ಸಿನಿಮಾ ನೋಡಿರೋರಿಗೆ ಈ ಓಪನ್ ಫ್ರೆಂಡ್ ಅನ್ನೋನು ಯಾವ ಥರ ಟಾರ್ಚರ್ ಕೊಡ್ತಾನೆ, ಯಾವ ಥರ ಹೆಲ್ಪ್ ಮಾಡ್ತಾನೆ, ಯಾವ ಥರ ಯಾವ್ಯಾವ ಟೈಮಲ್ಲೆಲ್ಲ ಏನೇನು ಮಾಡ್ತಾನೆ ಅನ್ನೋದು ತುಂಬ ಮಜವಾಗಿದೆ. ಅಂದರೆ ಇವಾಗ ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರೋದ್ರಿಂದ ಇವಾಗ ಜೆನ್ಸಿ ಏನಿದೆ ಅದು ಪ್ರೋ ಅಪ್ಡೇಟೆಡ್ ವರ್ಷನ್ಗಳು ಯಾವ ಥರ ಇರುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಬಟ್ ಈ ಎಲ್ಲದಕ್ಕಿಂತ ಒಂದು ಫುಲ್ ಸ್ಟಾಪ್ ಅನ್ನೋದು ಬೇಕಲ್ಲ. ಆ್ಯಪ್ ಲವ್ವ ಅಥವಾ ಹ್ಯೂಮನ್ ಲವ್ವ, ಈ ಎರಡು ಕನ್ಫ್ಯೂಷನ್ಸು ಮತ್ತು ಇವೆರಡು ಮಧ್ಯದಲ್ಲಿ ನಡೆಯುವಂಥ ಕೆಲವೊಂದು ಏನಾದರೆ ಆಪೋಸಿಟ್ ವರ್ಡ್ಸ್ ಆಗಿರ್ಬೋದು, ಕೆಲವೊಂದು ಜಗಳಗಳಾಗಿರ್ಬೋದು, ಕೊನೆಗೆಲ್ಲದು ಹ್ಯೂಮನ್ ಲವ್ವೇ. ಬಟ್ ಅದನ್ನು ಯಾವ ಥರ ಗೆಲ್ತಾರೆ ಅನ್ನೋದು ಸಿನಿಮಾದಲ್ಲಿ ಸಕ್ಕತ್ತಾಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾ ಮುಗಿದು ಲಾಸ್ಟಲ್ಲಿ ಎಂಡ್ ಕಾರ್ಡ್ ಹೋಗ್ಬೇಕಾದ್ರೆ ಲೈಕ್ ಆ್ಯಪಿಂದ ಒಂದು ಮೆಸೇಜ್ ಬರುತ್ತೆ ಗುರು, ಐ ಮೀನ್ ಒಂದು ವಾಯ್ಸ್ ಓವರ್ ಬರುತ್ತೆ. ತುಂಬ ಚೆನ್ನಾಗಿದೆ. ನೋಡೋಣ ಸಿನಿಮಾ ಯಾವ ಥರ ಸ್ಕೋರ್ ಮಾಡುತ್ತೆ, ಐ ಮೀನ್ ಬಾಕ್ಸ್ ಆಫೀಸಲ್ಲಿ ಅನ್ನೋದು ತಿಳ್ಕೊಳ್ಳೋಣ. ಕತೆ ಸಿಂಪಲ್ ಆಗಿದೆ, ಬಟ್ ಟೆಕ್ನಿಕಲ್ ಮಾತ್ರ ಸಾಕಾಗಿದೆ, ಪ್ಲಸ್ ಸಾಲಿಡ್ ಆಗಿದೆ. ನೋಡೋಣ. ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಈ ಸಿನಿಮಾ ಏನಾದರೂ ಪ್ರದೀಪ್ ರಂಗನಾಥನ್ ಅವರ 4th ಸಿನಿಮಾ ಲಿಸ್ಟಿಗೆ ಸೇರಿದೆ ಆ್ಯಕ್ಟರ್ ಆಗಿ. 100 crores ಮಾಡುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇದಾಗಿತ್ತು ನನ್ನ ರಿವ್ಯೂ. ಮತ್ತಷ್ಟು ಸಿನಿಮಾ ಮಾಹಿತಿ, ಬೇರೆ ಭಾಷೆ ಸಿನಿಮಾ ಮಾಹಿತಿ, XYZ ಗೊತ್ತಲ್ಲ, ಆಬ್ವಿಯಸ್ಲಿ ರಾಜಧಾನಿ ಐಕ್ಲೂನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ.